ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕರ್ಣ ತನ್ನ ಆಟನ ಶುರು ಮಾಡ್ಕೊಂಡಿದ್ದಾನೆ. ಕರ್ಣನ ಪ್ಲಾನ್ ಅಂತೂ ಅದ್ದೂರಿಯಾಗಿದೆ. ಹಾಗಿದ್ರೆ ಏನಪ್ಪ ಮಾಡಿಬಿಟ್ಟ ಕರ್ಣ? ಈ ಕಡೆ ಕರ್ಣಂಗೆ ಬಂದು ದಯಾನಂದ್ ಅವರು ಹೇಳಿದ್ದೇನು, ಯಾಕೆ ಇಷ್ಟೊತ್ತು ಕೈ ಮುಗಿದು ಬೇಡಿದಂತಹ ದಯಾನಂದ್ ಈಗ ಬಂದು ಕರ್ಣಂಗೆ ಜಬರ್ದಸ್ತಾಗಿ ನಿನ್ನಿಂದಾನೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಆಗೋಯ್ತು ಅಂತ ಅನ್ಕೋತಿದ್ದೀರಾ? ಹಾಗಿದ್ರೆ ಅದು ಏನಾಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಕರ್ಣನಿಂದ ಸಾಹಿತ್ಯ ಮದುವೆ ನಿಂತೋಗುತ್ತೆ. ಸಾಹಿತ್ಯ ಮದುವೆನೇ ಕನಸು ಅಂತ ಅನ್ಕೊಂಡು ಅದೇ ತನ್ನ ಜೀವನದ ಗುರಿ ಅಂತ ಅನ್ಕೊಂಡಿದ್ದ ವಿಶ್ವನಾಥ್ ಅವರು ಕೋಮಾ ಸ್ಥಿತಿಗೆ ತಲುಪಬೇಕಾಗಿರೋ ಸಂದರ್ಭ ಬರುತ್ತೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಕರ್ಣ. ಆದ್ರೆ ಕರಿಮಣಿಯನ್ನ ಕರ್ಣನ ಕೈಗಿಟ್ಟು ವಿಶ್ವನಾಥ್ ಅಂಕಲ್ ಕೋಮಾ ಸ್ಟೇಜ್ಗೆ ತಲುಪ್ತಾರೆ. ಏನಪ್ಪ ಇದು ಕರಿಮಣಿನ ಕರ್ಣನ ಕೈಲಿಡೋದು, ಏನಪ್ಪ ಮದುವೆ ನಿಲ್ಲಿಸ್ತವನ್ ಕೈಗೆ ಕೊಟ್ಬಿಟ್ರಲ್ಲ ಅಂತ ಅನ್ಕೋತಿದ್ರ ಜವಾಬ್ದಾರಿನ. ಅದಕ್ಕೆ ಕಾರಣ ಕರ್ಣನ ಒಳ್ಳೆತನ. ಕರ್ಣ ತನ್ನಿಂದ ಆದ ತಪ್ಪಿಗೆ ಕ್ಷಮೆ ಕೇಳಿ ತನ್ನಿಂದ ಗೊತ್ತಾಗದೆ ತಪ್ಪಾಯ್ತು, ನನ್ನ ಜೀವ ಬೇಕಿದ್ರು ಕೊಡ್ತೀನಿ, ನನ್ನ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಮ ಮಗಳ ಮದುವೆ ಆಗುತ್ತೆ, ಅವ್ರು ಖುಷಿಯಾಗಿರ್ತಾರೆ. ಅವರು ಖುಷಿಯಾಗಿರೋ ರೀತಿ ಇಡೀ ಜೀವನ ನೋಡ್ಕೊಳ್ಳೋದು ಅದು ನನ್ನ ಕರ್ತವ್ಯ, ಅದು ನನ್ನ ಜವಾಬ್ದಾರಿ. ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ. ಈ ಕರ್ಣ ಒಮ್ಮೆ ಮಾತು ಕೊಟ್ಟ ಅಂದರೆ ಖಂಡಿತ ಜೀವ ಹೋದರೂ ಕೂಡ ಪಣಕ್ಕಿಟ್ಟಾದರೂ ಖಂಡಿತ ಅವನು ತನ್ನ ಪ್ರಾಮಿಸ್ನ ಉಳಿಸ್ಕೋತಾನೆ ಅಂತಕ್ಕಂಥ ಒಂದು ವಿಶ್ವಾಸಪೂರ್ವಕವಾದಂತಹ ಮಾತುಗಳು, ಆ ಒಂದು ನಿರ್ಧಾರನ ವಿಶ್ವನಾಥ್ ಅಂಕಲ್ ತಗೊಳ್ಳೋ ಹಾಗೆ ಮಾಡ್ತಾರೆ. ನಂತರ ಕರಿಮಣಿಯ ಜವಾಬ್ದಾರಿಯನ್ನ ಉತ್ತಂತ ಕಾರಣ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾನೆ ದಯಾನಂದ್ ಅಂಕಲ್ ಫ್ಯಾಮಿಲಿನ ಮದುವೆಗೆ ಒಪ್ಸೋಕೆ. ಆದ್ರೆ ಪ್ರಾರಂಭದಲ್ಲಿ ಅವರು ಸುತಾರಾಮ್ ಒಪ್ಕೊಳ್ಳೋದಿಲ್ಲ. ಏನು ವಿಶ್ವನಾಥ್ ಅಂಕಲ್ ಅವರು ದುಡ್ಡು ಕೊಟ್ಟು ಈ ರೀತಿ ನಡ್ಕೋತಿದ್ಯಾ ಅಂತ ಹೇಳ್ತಾರೆ. ಜೊತೆಗೆ ಮರ್ಯಾದೆಗೆ ಅಂಜೋ ಜನ ನಾವು. ಅವತ್ತು ಆಗಿದ್ದೆಲ್ಲ ಉಳಿತೆ ಆಯ್ತು. ನಾನು ಈ ರೀತಿ ಅವಳು ಅನ್ಕೊಂಡೇ ಇರಲಿಲ್ಲ. ನನ್ನ ಸ್ನೇಹಿತ ಅವ್ನ ಕಷ್ಟ ಹೇಳಿ ಮದುವೆ ಮಾಡ್ಕೋ ಅಂತದಾನೆ ಅಂತ ಅನ್ಕೊಂಡೆ ಹೊರತು ಜೊತೆಗೆ ಮದುವೆ ಮಾಡ್ಕೋಬೇಕಿದ್ರು ಆ ಹುಡುಗಿ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ ನಾನು. ಅಂಥದ್ರಲ್ಲಿ ನನಗೆ ಹೀಗೆ ನನ್ನ ಸ್ನೇಹಿತ ಮೋಸ ಮಾಡಿಬಿಟ್ಟ. ಯಾವುದೇ ಕಾರಣಕ್ಕೂ ಸಾಹಿತ್ಯನ ಮದುವೆ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಅಂತಾರೆ. ಆದರೆ ಕರ್ಣ ತನ್ನ ಪಟ್ಟಣ ಮಾತ್ರ ಬಿಡೋದೇ ಇಲ್ಲ. ಅವ್ರು ಎಷ್ಟು ಹೇಳಿದ್ರು ಕೂಡ ತನ್ನನ್ನು ಅನ್ಕೊಂಡಿದ್ದನ್ನ ಸಾಧಿಸೋ ತನಕ ಜಗ್ಗು ಮಗನೇ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ತಾರೆ. ಇದರ ನಡುವೆ ದಯಾನಂದ್ ಅವರ ಮಗಂಗೆ ಹೆಣ್ಣು ನೋಡ್ಬೇಕು ಅಂತ ಬ್ರೋಕರ್ ಜೊತೆ ಅವ್ರ ಮನೆಗೆ ಹೋಗ್ತಾರೆ. ಈ ವಿಷಯ ತಿಳಿದಂತ ಕಾರಣ ಅವ್ರಿಗೂ ಮುಂದಾಗೆ ಹೋಗಿ ಈ ಕಡೆ ದಯಾನಂದ್ ಅವ್ರ ಬಗ್ಗೆ, ಅವ್ರ ಮಗನ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಎತ್ ಕಟ್ಟಿರ್ತಾರೆ ಹೆಣ್ಣೆತ್ತವ್ನ. ನಂತರ ಈ ಕಡೆ ಮನೆಗೆ ಹೋಗಿ ಅವ್ರ ಬಗ್ಗೆ ಮಾತಾಡಿ ಹೇಳ್ತಿದ್ದಾಗೆ, ಇನ್ನು ನಿಮ್ಮಂಥವ್ರಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ನಿಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಗಳನ್ನ ನಿಮ್ಮ ಮನೆಗೆ ನಿಮ್ಮ ಮಗಂಗೆ ಕೊಡೋ ಮಾತೇ ಇಲ್ಲ ಅಂತಾರೆ. ಏನಿದು ನಮ್ಮ ಮರ್ಯಾದೆಗೆ ಅಂಜು ಜನ ನಾವು, ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತಿದ್ದಾಗೆ ಅವರು ಏನು ಎಂತೂ ಎಲ್ವನ ಕೂಡ ಹೇಳ್ತಾರೆ. ನಾವು ಅಂಥವ್ರಲ್ಲ ಅಂದ್ರೂ ಕೂಡ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಆಗ ಯಾರಿಗೆ ನಿಮಗೆ ಈ ರೀತಿ ಹೇಳಿದ್ದು ಅಂತ ಹೇಳ್ತಿದ್ದಾಗೆ ನಾನೇ ಅಂತ ಹೇಳಿ ಮುಂದೆ ಬಂದು ನಿಂತ್ಕೊಳ್ತಾನೆ ಈ ಕಡೆ ಕರ್ಣ. ನೋಡಿ ಅಂಕಲ್, ಯಾಕೆ ನಾನು ಹೇಳಿದ ನಿಜ, ಅವ್ರು ನಂಬ್ಕೊಂಡಿದ್ದಾರೆ, ಅದರಲ್ಲಿ ಏನಿದೆ ಅಂದಾಗ ಏನು ಬೀದಿಲಿ ಹೋಗೋ ಇವನ್ ಮಾತು ನಂಬ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರೆ ನೀವು ಅಂತದಾಗೆ ಕರೆಕ್ಟಾಗಿ ಹೇಳಿದಿರಿ ಅಂಕಲ್. ನೀವು ಬೀದಿಲಿ ಹೋಗೋ ನನ್ನ ಮಾತನ್ನ ಅವರೆಲ್ಲ ಯಾಕೆ ನಂಬೇಕಲ್ವಾ? ಹಾಗೆ ಅಲ್ವಾ ನೀವು ನಂಬಿ ಸಾಹಿತ್ಯನ ಮದುವೆ ಮಾಡ್ಕೊಳ್ದೆ ಅವತ್ತು ಹೋಗಿದ್ದು? ಬೀದಿಲಿ ಹೋಗೋ ಯಾವೊಂದು ಮಾತು ಕೇಳಿ ನೋಡಿ ಅಂಕಲ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿಶ್ವನಾಥ್ ಅಂಕಲ್ ಆಗಲಿ ಸಾಹಿತ್ಯ ಆಗಲಿ ಯಾರಿಗೂ ಮೋಸ ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಯಾಕಂದರೆ ಇದು ನನ್ನ ತಪ್ಪು ಕಲ್ಪನೆಯಿಂದ ಆಗಿತ್ತು. ನನ್ನ ಫ್ರೆಂಡ್ ಸುಸೈಡ್ ಮಾಡ್ಕೋತಿದ್ದ, ಅವ್ನ ಲವ್ವರ್ನ ಸಾಹಿತ್ಯ ಅಂತ ಅಂದ್ಕೊಂಡು ಇಷ್ಟೆಲ್ಲ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡಿಬಿಟ್ಟೆ. ಆದರೆ ಅವ್ನ ಲವ್ವರ್ ಮೋನಿಕಾ ಅನ್ನೋ ಸತ್ಯ ಗೊತ್ತಾಗ್ತಿದ್ದಾಗೆ ನಾನು ಕುಸ್ದು ಹೋಗ್ಬಿಟ್ಟೆ. ಎಂದೂ ಕೂಡ ಯಾರಿಗೂ ಕೇಳಿ ಬಯಸ್ತವನಲ್ಲ ನಾನು. ಅಂಥದ್ರಲ್ಲಿ ನನ್ನಿಂದ ಇಂಥ ಒಂದು ದೊಡ್ಡ ತಪ್ಪಾಗೋಯ್ತು. ಅವ್ರು ಎಷ್ಟೆಲ್ಲ ಅವಮಾನ ಅನುಭವಿಸಿದ್ರು. ನೀವು ಜಸ್ಟ್ ಈ 4 ಗೋಡೆ ಒಳಗೆ ನಿಮ್ಮ ಮರ್ಯಾದೆ ಹೋಯಿತು. ಆದರೆ ಇಡೀ ಪ್ರಪಂಚದ ಮುಂದೆ, ನೆಂಟರಿಷ್ಟ್ರ ಮುಂದೆ ಅವ್ರ ಮರ್ಯಾದೆ ಹೋಯಿತು. ಅದನ್ನೆಲ್ಲ ಅವ್ರು ಎಷ್ಟು ಸಹಿಸ್ಕೊಂಡಿಲ್ಲ ಅಂತದಾಗಲೇ ಈ ಕಡೆ ಅಪ್ಪ ಮಕ್ಕಳು ಹೆಂಡತಿ ಎಲ್ರಿಗೂ ಕೂಡ ಜ್ಞಾನೋದಯ ಆಗುತ್ತೆ. ನಿಜ, ನಾವು ವಿಶ್ವನಾಥ್ ಅಂಕಲ್ಗೆ ಮೋಸ ಮಾಡಿಬಿಟ್ವಿ ಅಂತ ಹೇಳ್ತಿದ್ದಾರೆ, ತಪ್ಪು ಮಾಡಿಬಿಟ್ವಿ ಅಂತ ಹೇಳಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ಸಾಹಿತ್ಯ ಜೊತೆ ಮಾತಾಡ್ತಾರೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಏನಿದು ಇಷ್ಟು ಬದಲಾವಣೆ ಅಂತ. ಈ ಕಡೆ ವಿಶ್ವನಾಥ್ ಅಂಕಲ್ ತಮ್ಮ ಮೊದಲೆಲ್ಲ ಹಾಗೆ ಹೀಗೆ ಅಂತ ಅವು ಆಡ್ತಾರೆ. ನಂತರ ಈ ಕಡೆ ದಯಾನಂದ್ ಅವರ ಒಂದು ನಡವಳಿಕೆ ನೋಡಿ ಸರಿ ಅಂತ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ವಿಶ್ವನಾಥ್ ಅವರ ಪರಿಸ್ಥಿತಿನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಸ್ನೇಹಿತ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದ, ಮದುವೆಯಲ್ಲಿ ಏನಾದರೂ ಸತ್ತು ಹೋಗ್ಬಿಟ್ರೆ ನನಗೆ ಮದುವೆ ನಿಲ್ಲಿಸ್ದೆ ನನ್ನ ಮಗಳನ್ನ ತುಂಬಿಸ್ಕೊಂಡಿದ್ದ ಅಂತೂ ಮಾತಿಗೆ
ನಾನು ಬೆಲೆ ಕೊಡದೆ ದ್ರೋಹ ಮಾಡಿಬಿಟ್ಟೆ, ನನ್ನ ಫ್ರೆಂಡ್ ಮಾತನ್ನು ನಂಬದೆ ಯಾರ್ದೋ ಮಾತನ್ನು ನಂಬಿ ತಪ್ಪು ಮಾಡಿಬಿಟ್ಟೆ ಅಂತ ಸಂಕಟ ಪಡ್ತಿದ್ದಾರೆ. ಆದರೆ ಇಲ್ಲಿ ಸಾಹಿತ್ಯ ತಾತ ಮಾತ್ರ ಏನಿದು ಅವನು ಯಾಕೆ ಒಳಗಡೆ ಬಿಟ್ರೆ, ನನ್ನ ಮಗನ ಈ ಸ್ಥಿತಿಗೆ ಅವನೇ ಕಾರಣ, ಎಷ್ಟೆಲ್ಲ ಕೇಳ್ಕೊಂಡಾಗ ಹೊರಟೋಗ್ಬಿಟ್ಟ ಇವಾಗ ಬಂದಿದ್ದಾನೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಈ ಕಡೆ ಕರ್ಣನ ತಮ್ಮ ಭರತ್ ಭೇಟಿ ಮಾಡ್ತಾರೆ. ಭೇಟಿ ಮಾಡ್ತಿದ್ದಾಗೆ ಅಣ್ಣ ಏನಾಯ್ತು ಅಂದದಕ್ಕೆ ದಯಾನಂದ್ ಅಂಕಲ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರು ಅಂತಾರೆ. ಇನ್ನೇನು ಎಲ್ಲ ಸರಿ ಹೋಯ್ತಲ್ಲ, ನನ್ನ ಅಣ್ಣ ಅನ್ಕೊಂಡಿದ್ದನ್ನ ಸಾಧಿಸ್ತಾನೆ ಅಂದಾಗ ನನಗೇನು ಆ ರೀತಿ ಅನ್ನಿಸ್ತಿಲ್ಲ. ತುಂಬಾ ಸ್ವಾಭಿಮಾನದಿಂದ ಬೆಳೆಸಿದ್ದಾರೆ ವಿಶ್ವನಾಥ್ ಅಂಕಲ್ ಸಾಹಿತ್ಯವನ್ನ. ಖಂಡಿತ ಅವರು ಯಾವುದೇ ಕಾರಣಕ್ಕೂ ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ 2 ದಿನದಲ್ಲಿ ತುಂಬ ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಪ್ಪ ಮಗಳನ್ನ ಕಾರಣ. ಅದೇ ರೀತಿ ಈ ಕಡೆ ದಯಾನಂದ್ ಅವರು ನೀನು ನನ್ನ ಮನೆ ಸುಸಿಯಾಗಿ ಕರ್ಸ್ಕೊತೀನಿ ಅಮ್ಮ, ಕರ್ಕೊಳ್ತೀನಿ ಅಂತ ಹೇಳ್ತಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂಕಲ್, ದಯವಿಟ್ಟು ಕ್ಷಮಿಸಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತಾರೆ. ಈ ಕಡೆ ಚಿಕ್ಕಪ್ಪ ಎಲ್ಲರೂ ಕೂಡ ಏನಮ್ಮ ಮಾತಾಡ್ತಿದ್ಯಾ ಅಂದಾಗ ಹೌದು ನನಗೆ ಯಾರು ಫೋರ್ಸ್ ಮಾಡಬೇಡಿ ಅಂತಾರೆ. ಈ ಕಡೆ ತಾತ ಅಂತೂ ಸರಿಯಾಗಿ ಹೇಳ್ದೆ ಮಗಳೇ, ಇವತ್ತು ಈ ರೀತಿ ಬಿಟ್ಟು ಹೋದ್ರು, ನಾಳೆ ಮತ್ತೆ ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ, ಯಾರ್ದೋ ಮಾತನ್ನು ನಂಬ್ಕೊಂಡು ಅಂತ ಹೇಳ್ತಿದ್ರೆ ಈ ಕಡೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಸಾಹಿತ್ಯ ಒಪಿನಿಯನ್ ಬದಲಾಗೋದಿಲ್ಲ. ಇದರಿಂದಾಗಿ ಕೋಪ ಮಾಡ್ಕೊಂಡಂತ ದಯಾನಂದ್ ಅಂಕಲ್ ಬಂದಿದ್ದೆ ಕರ್ಣನ್ ಮುಂದೆ, ನೋಡು ನಿನ್ನಂತ ಅವ್ನ ಮಾತನ್ನು ನಂಬ್ಕೊಂಡು ನಿನ್ನಿಂದಾಗಿ ನನ್ನ ಫ್ರೆಂಡ್ ವಿಶ್ವನಾಥ್ ಇವತ್ತು ಕೋಮಾ ಸ್ಥಿತಿಗೆ ಹೋಗಿದ್ದಾನೆ, ಜೊತೆಗೆ ನಿನ್ನ ಮಾತನ್ನು ನಂಬಿ ನನ್ನ ಫ್ರೆಂಡ್ ನನ್ನ ಮೇಲೆ ಇಟ್ಟದಂತ ನಂಬಿಕೆ ಕಳ್ಕೊಂಡೆ. ಅವ್ನು ಒಳ್ಳೆ ಮಗಳಂತ ಒಳ್ಳೆ ಸಂಸ್ಕಾರ ಇರೋ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೋತಿದ್ದೆ, ಅದು ಕೂಡ ನಿನ್ನಿಂದ ಹಾಳಾಗೋಯ್ತು. ಎಂಥ ಪಾಪಿ ನೀನು, ನಿನ್ನಿಂದಾಗಿ ಒಂದು ಒಳ್ಳೆ ಹುಡುಗಿ ನಮ್ಮ ಮಗನಿಗೆ ಮದುವೆ ಆಗಿ ಬರ್ತಿದ್ಲು, ಅವಳು ಕೂಡ ಮಿಸ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದ ದಯಾನಂದ್ ಅಂಕಲ್ ಹಾಗೆ ಅವ್ರ ಹೆಂಡತಿ ಕರ್ಣಂಗೆ ಬೈತಿದ್ದಾರೆ. ಈ ಕಡೆ ಕರ್ಣ ಮದುವೆಗೆ ಒಪ್ಪಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಈ ಕಡೆ ಸಾಹಿತ್ಯ ಮನೆಗೆ ಹೋಗ್ತಾರೆ, ಅಲ್ಲೂ ಕೂಡ ಮಾತಾಡ್ತಾರೆ. ಅದ್ರೊಳಗೆ ಆಲ್ರೆಡಿ ಕರ್ಣನ ಅಮ್ಮ ಹೋಗಿ ಕ್ಷಮೆ ಕೇಳೋಕ್ಕೂ ಹೋಗಿದ್ರೆ ಅಲ್ಲಿ ಚಿಕ್ಕಮ್ಮ ತೆಗೆದು ಬಿಸಾಡಿ ಇಲ್ಲಿಂದ ಹೊರಡ್ತಾರಿ ಅಂತ ಅವಮಾನ ಮಾಡಿ ಕಳ್ಸಿರ್ತಾರೆ. ಈ ಕಡೆ ಮಗ ಬಂದಿದ್ದೆ ಸಾಹಿತ್ಯನ ಕನ್ವಿನ್ಸ್ ಮಾಡ್ತಿದ್ರೆ ಸಾಹಿತ್ಯ ಕನ್ವಿನ್ಸ್ ಆಗೋದಿಲ್ಲ. ನಂತರ ಸಾಹಿತ್ಯನ ಬಿಟ್ಟು ಬಿಡದೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಎಲ್ಲ ಹೋಗಿ ಪ್ರಯತ್ನ ಮಾಡ್ತಿದ್ದಾರೆ ಕನ್ವಿನ್ಸ್ ಮಾಡೋಕೆ. ಬಟ್ ಸಾಹಿತ್ಯ ಅಂತೂ ಮುಖಾನೂ ನೋಡೋಕೆ ಇಷ್ಟ ಇಲ್ಲ ಅಂತದಾಗೆ ಕಾರ್ ಒಳಗಡೆ ಹಾಕೊಂಡು ಎತ್ತಾಕೊಂಡು ಕರ್ಣ